ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನುಷಾ ನಾಗೇಶ್. ಏನಪ್ಪ ಅಂತಂದರೆ, ಮಗುಗೆ ತಲೆ ಸಮಯೋದು ಯಾವಾಗ, ಎಷ್ಟರಲ್ಲಿ ಅನ್ನೋದು ಕ್ವಶನ್ ಮಾರ್ಕು. ಇನ್ನೇನಪ್ಪ ಅಂತಂದರೆ, ತಲೆ ಸಂಸೋದು ಯಾವ ಥರ, ಹೆಂಗೆ ಸಂಸೋದು ಅಂತ ಇನ್ನೊಂದು ಕ್ವಶನು ಅಲ್ವಾ. ಅದಕ್ಕೆ ಆನ್ಸರ್ ಹೇಳೋಕ್ಕೆ ಬಂದಿದ್ದೀನಿ. ಅದು ಫುಲ್ ವಿಡಿಯೋ ನೋಡಿ ಆಯಿತಾ. ಮಗುಗೆ ಮೊದಲೇದು ಫಸ್ಟು ತೊಟ್ಲಲ್ಲಿ ಮಗುನ ಜಾಸ್ತಿ ಶಾಖ ಕೊಟ್ಟರು ಒಬ್ಬರು ತೊಟ್ಲಲ್ಲಿ ಮಲಗಿಸ್ತಾರೆ ಗೊತ್ತಲ್ವಾ. ಯಾರು ಸೀರೆಗೆ ಹಾಕಲ್ಲ, ಫಸ್ಟು ತೊಟ್ಲಿಗೆ ಹಾಕೋದು. ಯಾಕೆಂತಂದರೆ ಮಗುವು ಆರಾಮಾಗಿ ಮಲಿಕೊಳ್ಳಿ. ಸ್ವಲ್ಪ ಮಗುಗೆ ಸ್ವಲ್ಪ ಬೆನ್ನು ಅದು ಒಂದು ಸ್ವಲ್ಪ ಕೊಕ್ಕರ್ಸ್ಕೊಂಡಂಗೆ ಆಗುತ್ತಲ್ಲ ಅನ್ನೋ ಕಾರಣದಿಂದ ಒಂದು ತೊಟ್ಲು ಮಾಡಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ತೊಟ್ಲಲ್ಲಿ ಹೆಂಗೆ ಹಾಕಬೇಕು, ಯಾವ ಥರ ಹೇಳಕ್ಕೆ ಬಂದಿದ್ದೀನಿ ಟಿಪ್ಸು. ಮಗುಗೆ ಮಾಮೂಲಿ ತೊಟ್ಲಲ್ಲೇ ಒಂದು ಹಾಸಿಗೆ ಕೊಟ್ಟಿರ್ತಾರೆ. ಕೊಟ್ಟಾಗ ಇದೊಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು, ಇದು 2 ಬಂದಿದೆ. ಅವಾಗ ತೊಗೊಂಡಿದ್ದು ಮೊದಲೇ ಮಗುಗೆ. ಆದರೆ ನನ್ನ ಮಗುಗೆ 4 ವರ್ಷ ಆಗಿದೆ. ಅದಕ್ಕೇ ಅವಾಗ ತೊಗೊಂಡಿದ್ದು. ಇವ್ರಿಗೂ ಚಿಕ್ಕವನಿಗೂ ಯೂಸ್ ಆಯಿತು. ಅದಕ್ಕೋಸ್ಕರ ನಿಮಗೆ ಹೇಳಕ್ಕೆ ಬಂದಿರೋದು. ಈ ಥರ ತಗೊಂಡು ಮಗು ಸುಸು ಮಾಡ್ಕೊಳ್ಳಲ್ಲ. ಫಸ್ಟು ಇದು ಹಾಕಿದ್ಮೇಲೆ 1-2 ಬೆಡ್ಶೀಟ್ ಹಾಕಿ. ಏಕೆಂತಂದರೆ ಮಗುಗೆ ಸ್ಮೂತಾಗಿ ಸಿಗುತ್ತೆ, ಏನೂ ಆಗಲ್ಲ. ಯಾಕೆಂತಂದರೆ ಹಾಸಿಗೆಗೆ ಇಳಿಬಾರ್ದು. ಹಾಸಿಗೆ ಒಂದು ಸ್ವಲ್ಪ ದಪ್ಪ ಇರುತ್ತಲ್ವ, ಅದಕ್ಕೋಸ್ಕರ ಹಾಸಿಗೆಗೆ ಇಳಿಬಾರ್ದು ಅನ್ನೋ ಕಾರಣದಿಂದ ಇದು ಹಾಕ್ಕೊಳ್ಳಿ. ಅವು ಮಗುಗೆ ಹಾಸಿಗೆಗೂ ಇಳಿಯಲ್ಲ. ಮಾಮೂಲಿ ನೀವು ರೂಮಲ್ಲಿ ಇದು ಒಂದು ಮಂಚದ ಮೇಲೂ ನೀವು ಮನಿಕೊಳ್ಳೋವಾಗ ಆನ್ಲೈನೇ ಸಿಗುತ್ತೆ. ಹಾಸಿಗೆಗೂ ಒಂದು ಸುಸು ಮಾಡ್ಕೊಳ್ಬಾರ್ದು ಅಂತ ಅದಕ್ಕೂ ಥರ ಬೆಡ್ಶೀಟ್ ಥರ ಬರುತ್ತೆ, ಒಂಥರ ಕವರ್, ಹಾಸಿಗೆ ಕವರ್ಗೂ ಸುಧಾ ಬರುತ್ತೆ. ರಬ್ಬರ್ ಶೀಟ್ ಹಂಗೆ ಹಾಸಿಗೆಗೆ ಫಿಟ್ಟಾಗಿ ಕುತ್ಕೊಳ್ಳೋಂಗೆ ಅದು ಸಿಗುತ್ತೆ. ಅದು ಆನ್ಲೈನಲ್ಲೇ ತಗೊಂಡಿರೋದು. ಅದು ಲಿಂಕು ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಈ ಲಿಂಕ್ ಬೇಕು ಅಂತಂದರೆ ಕೇಳಿ, ನಾನು ಲಿಂಕ್ ಕಳಿಸ್ತೀನಿ, ಓಕೆನಾ. ನನಗೆ 2 ಬಂದಿರೋದು. ಏನು ಅವಾಗ ತಗೊಂಡಿರೋದು 200 ರೂಪಾಯಿನೋ, 200-150 ಅಷ್ಟರಲ್ಲೇ ಇರ್ಬೋದೇನೋ ಆವಾಗ. ಆಯಿತಾ. ಮಗುಗೆ ತೊಟ್ಲಲ್ಲಿ ಸಂಸ್ಬೇಕು, ಯಾವ ರೀತಿ ಹಾಕಿ ನಾವು ಸುತ್ತಬಿಟ್ಟು ಮಲಗಿಸ್ಬೇಕು, ಹೆಂಗೆ ತಲೆ ಸಂಸೋಕೆ ಯಾವ ಥರ ಅನ್ನೋದು ಟಿಪ್ಸ್ ಇರುತ್ತೆ ಅಲ್ವಾ. ಅದೇ ಟಿಪ್ಸ್ ಹೇಳಕ್ಕೆ ಬಂದಿರೋದು. ನಾನು ಹಿರಿ ಮಗುಗೆ ಇದೇ ರೀತಿ ನಾನು ಸಂಸಿರೋದು. ಇದರಲ್ಲೇ ನಾನು ಜಾಸ್ತಿ ಸಂಸಿರೋದು. ಅದು ಏಕೆಂತಂದರೆ ಅಷ್ಟರಲ್ಲಿ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. 15 ದಿನ ಆದಮೇಲೆ ನಾವು ಇದು ತೊಗೊಂಡಿರೋದು ಪಿಲ್ಲೋಗಳ. ಯಾವುದು ಅಂತ ನೀವು ಗೊತ್ತಾಗುತ್ತೆ. ಪಿಲ್ಲೋ ಇವಾಗ ಟ್ರೆಂಡಿಂಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆವಾಗಲೇ ತಗೊಂಡಿದ್ದು ನಾವು. ಇದು ತಲೆ ಸಂಸೋಕೆ ನಾವು ಯೂಸ್ ಮಾಡಿರೋದು, ಆಯಿತಾ. ಫುಲ್ ರೌಂಡಾಗಿ ಸಿಂಬಿಲಿ ನಾವು ಒಂದು ಟವಲ್ ತಗೊಂಡು, ಕಾಟನ್ ಟವಲಿಂದನೇ ಮಗುಗೆ ತಲೆ ಸಂಯೋದು. ದಯವಿಟ್ಟು ಕಾಟನ್ ಟವಲೇ ತಗೊಳ್ಳಿ, ಯಾವುದೇದೋ ತಗೋಬೇಡಿ ಪ್ಲೀಸ್, ಆಯಿತಾ. ಕಾಟನ್ ಟವಲ್ ತಗೊಂಡ್ರೆ ಯೂಸ್ ಆಗುತ್ತೆ. ಕಾಟನಲ್ಲಿ ಸುತ್ತರೆ ನಿಜವಾಗ್ಲೂ ಮಗುಗೆ ತಲೆ ಸಮಯುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿರೋದು. ಆ ಕಾಟನ್ ಇದನ್ನು ಪಂಚೆಯಲ್ಲಿ ಕಟ್ ಮಾಡ್ಕೊಂಡಿರೋದು. ಇದು ಫುಲ್ ಟವಲೇ ಪಂಚೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡೆ, ಕಾಟನ್ ಪಂಚೆಯಲ್ಲಿ ಕಟ್ ಮಾಡಿಕೊಂಡು ಅದು ಅದೇ ಸುತ್ತಿದಾರ ಗಿತ್ಲಿದಾರ, ಯಾಕೆಂದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ. ಅದು ಉಲ್ಲನ್ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಬೇಡ. ಅದಕ್ಕೋಸ್ಕರ ಈ ಥರದ್ದು ಸ್ವಲ್ಪ ಕಟ್ ಮಾಡ್ಕೊಂಡು ಸುತ್ತಿ ನಾನು ರೌಂಡ್ ಶೇಪಾಗಿ ಮಾಡಿರೋದು. ಮಗುಗೆ ನಾನು ಹಿರಿ ಮಗು ತಲೆ ಸಂದಿದೆ. ನನ್ನ ಮಗಂದು ಲಾಸ್ಟ್ನಲ್ಲಿ ವೀಡಿಯೋ ಹಾಕ್ತೀನಿ, ಅವ್ನು ಹಿಂದ್ಬಿಟ್ಟೆ ಬ್ಯಾಕ್ ಹೇಗಿದೆ ಅಂತ ನೀವು ನೋಡ್ಬೋದು. ನಿಮ್ಗೆ ಇಷ್ಟ ಆಯಿತು ಅಂದರೆ ನಾನು ಹೇಳೋ ಟಿಪ್ಸು ನೀವು ಯೂಸ್ ಮಾಡ್ಬೋದು, ಆಯಿತಾ. ಇದು ಪಕ್ಕ ಹಾಕಿ ಮಗುಗೆ ಎತ್ತರವಾಗಿ, ಒಬ್ಬರು ಮಕ್ಕಳು ಹಿಂಗೆ ಹಿಂದೊಂಥರಲ್ಲಿ ಸ್ವಲ್ಪ ಕತ್ತು ಇರೋದಿಲ್ಲ, ಅವ್ರಿಗೆ ಚಿಕ್ಕ ಕತ್ತು ಆಗಿರುತ್ತೆ. ಅದಕ್ಕೋಸ್ಕರ ಎತ್ತರವಾಗಿ ಇಲ್ಲಿ ಮೇಲ್ಗಡೆ ಸಂಸಿದ್ರೆ ಅದು ಪರ್ಫೆಕ್ಟಾಗಿ ನಮ್ಮ ಕತ್ತು ಉದ್ದ ಕಾಣುತ್ತೆ, ಎಲ್ಲ ಕರೆಕ್ಟಾಗಿ ಕಾಣುತ್ತೆ, ಆಯಿತಾ. ಈ ಥರ ಮಾಡಿ. ಆಮೇಲೆ ಒಬ್ಬರು ಒಂಥರ ತಲ್ದಿಂಬಂಗಿ, ಈ ಕಡೆ ಒಂದು ಸ್ವಲ್ಪ ತಲ್ದಿಂಬು, ಈ ಕಡೆಗೆ ಒಂದು ಸ್ವಲ್ಪ ತಲ್ದಿಂಬು, ಇಲ್ಲಿ ಬ್ಯಾಕ್ ಸೈಡ್ಗೆ ಒಂದು ಸ್ವಲ್ಪ ರೌಂಡ್ ಶೇಪಾಗಿ ಮಾಡಿಬಿಟ್ಟು, ಕರ್ಚಿಪ್ ಇರುತ್ತಲ್ಲ, ಕರ್ಚಿಪ್ಪಲ್ಲಿ ರೌಂಡ್ ಶೇಪಾಗಿ ಮಾಡಿಬಿಟ್ಟು ಇಲ್ಲೇ ಹಿಂದೆ ಹಾಕ್ಬಿಡ್ತಾರೆ. ಹಿಂದೆ ಹಾಕಿ ಹಿಂಗೆ ಮಿತ್ರವಾಗಿ ಮಲಗಿಸ್ತಾರೆ, ಆಯಿತಾ. ಅದು ನಿಮ್ಗೆ ಅರ್ಥ ಆಗಿರ್ತದೆ. ಆದರೂ ಇದಕ್ಕಿಂತ ಇದೇ ಎಷ್ಟೋ ಬೆಟರ್ ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಅದು ಇಲ್ಲೊಂದು ಸೈಡ್ ಇದು ಮಾಡೋ ಬದಲು ಫುಲ್ ರೌಂಡ್ ಶೇಪಾಗಿ ನಾವು ಹಾಕ್ಬಿಟ್ಟು ಬ್ಯಾಕು ಬತ್ತೆ ಹಿಂಗೆ ಬರುತ್ತೆ, ಮೇಕಾದಂಗೆ ಬರುತ್ತೆ ಕತ್ತು ಮಗುಗೆ ಸಮಯುತ್ತೆ ಅಂತ ಈ ಥರ ನಾನು ಮಾಡ್ಕೊಂಡಿರೋದು, ಆಯಿತಾ. ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಇದು ಫ್ಲಿಪ್ಕಾರ್ಟಲ್ಲಿ. 2 ಸುಧಾ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿರೋದು. ನಾನು 2 ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿರೋದು. ಇದು ನನಗೆ ಅಷ್ಟೊಂದು ಯೂಸ್ ಆಗಲಿಲ್ಲ, ಆದರೂ ಇರಲಿ ಅಂತ ಸುಮ್ಮನೆ ಆಗಿದ್ದೀನಿ. ಯಾಕೆ ಯೂಸ್ ಆಗಲಿಲ್ಲ ಅಂತಂದರೆ, ಇದು ಅಷ್ಟೊಂದು ಸಮಯ ಅಲ್ಲ. ಏನಕ್ಕೆ ಅಂತ ಹೇಳ್ತೀನಿ.
ಯಾಕೆ ಸಮೇಲಿಲ್ಲ ಅಂದರೆ ಇದರಲ್ಲೇ ತಿಳ್ಕೊಬಿಡ್ತೀರಾ ಯಾಕೆ ಸಮೇಲಿಲ್ಲ ಅಂತ. ಇದರಲ್ಲಿ ಯಾಕಪ್ಪ ಚೆನ್ನಾಗಿದೆ ಅಂತಂದರೆ ಮಗುಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿ ಗಂಟ ಅಷ್ಟೇ, ಇಲ್ಲೇನು ಇಲ್ಲ ಅಲ್ವಾ. ನಾವು ಏನಕ್ಕಪ್ಪ ಇಲ್ಲಿಗೆ ಅಂತ ನಾವು ಹೇಳಿದ್ದು ಅಂತಂದರೆ ಮಗುಗೆ ತಲೆ ಇಲ್ಲಿ ಸಮಿಬೇಕು ಅಂತ ನಾವು ಹೇಳಿದ್ದು, ಅರ್ಥ ಆಯ್ತಾ. ಅದಕ್ಕೋಸ್ಕರ ನಾನು ಇದು ಜಾಸ್ತಿ ನಾನು ಯೂಸ್ ಮಾಡ್ತಿದ್ದು. ನಾನು ಮಗುನ ತೊಟ್ಲಲ್ಲಿ ಸಿಂಬಿನ ಹಾಕ್ತಿದ್ದೆ, ಮಗುನ ಚಾಪೆಲಿ ಉಳ್ಳಾಕಬೇಕು, ಯಾಕೆಂದರೆ ಅದ್ರಗೋಸ್ಕರ ಮಗು ಎದ್ದ ಮೇಲೆ ಫ್ರೀಯಾಗಿ ಬಿಡಬೇಕು, ತಲೆಗೆ ಹಾಕ್ತಿದ್ದೆ ನಾನು. ಆವಾಗ ಇದರಲ್ಲಿ ಸಮಿತಿತ್ತು. ಏನು ಹಾಕಿದ್ದಾರೆ ಇದಕ್ಕೆ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಕಾಳುಗಳು ಹಾಕಿದ್ದಾರೆ. ಯಾವ ಕಾಳು ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲ ಸಾಸಿವೆ ಇದೆ, ಸಾಸಿವೆ ಒಂದು ಸ್ವಲ್ಪ ಪಿಚ್ಕ ಅನ್ನುತ್ತೆ. ಇದೇನು ಅಂತ ಇಲ್ಲ, ಏನೋ ಮೆಂತೆ ಕಾಳೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕಾಳು ಹಾಕಿದ್ರೆ ಮಗುಗೆ ಪರ್ಫೆಕ್ಟಾಗಿ ತಲೆ ಸಮಿಯುತ್ತೆ. ಅದಕ್ಕೋಸ್ಕರ ಇದು ನಾನು ಜಾಸ್ತಿ ಯೂಸ್ ಮಾಡ್ತಿದ್ದು. ನಿಜವಾಗ್ಲೂ ಇದ್ರಲ್ಲಿ ಪಕ್ಕ ಸಮಿಯುತ್ತೆ ನನ್ನ ತಲೆ. ನನಗೆ ಅದಕ್ಕೋಸ್ಕರ ಇದು ಇಷ್ಟ ಆಗುತ್ತೆ. ಮಗು ಒಂದೊಂದ್ಸಲ ಹಿಂಗೆಲ್ಲ ಮಾಡುತ್ತೆ, ನೀವು ಹುಷಾರಾಗಿ ನೋಡಿಕೊಂಡು ತಲೆ ಸಮಿಸಬೇಕು. ಇದರಲ್ಲೂ ಈ ಸಿಂಬಿಲೂ ಸುಧಾ ಮಗು ಒಂದೇ ಸೈಡಲ್ಲೂ ಮಲ್ಕೊಳ್ಳುತ್ತೆ. ನೀವು ಕರೆಕ್ಟಾಗಿ ಮಲಗಿಸ್ಬೇಕು. ಮಗು ಈ ಕಡೆಗೆ ಜಾಸ್ತಿ ಓರೆ ಆಗ್ತಿದೆ ಅಂತ ಅಂದಾಗ ನೀವು ಈ ಕಡೆಗೆ ಇದು ಮಾಡಬೇಕು. ಆವಾಗ ಇಲ್ಲಾಂದರೆ ಸ್ಟ್ರೈಟಾಗಿ ಇದು ಮಾಡಿದ್ರೆ ಮಗು ತಲೆ ಸಮಿಯುತ್ತೆ. ಮಗು ಹಿಂಗೆ ಅನ್ನಲ್ಲ ಅಂತ ಅಂತಲ್ಲ, ಜಾಸ್ತಿ ಪ್ರೆಷರ್ ಯಾಕೆ ಬೀಳುತ್ತೋ ಅದಕ್ಕೆ ಮಾತ್ರ ತಲೆ ಸಮಿಯೋದು, ಇನ್ಯಾವುದೂ ಕಡೆ ಸಮಿಯಲ್ಲ. ಒಂದು ಕಡೆ ಸಮಿಯುತ್ತೆ, ಒಂದು ಕಡೆ ಸಮಿಯಲ್ಲ. ನಮ್ಮ ಅತ್ತೆ ಮಗಳಿಗೆ ಮಗುಗೆ ಒಂದು ಸೈಡ್ ಸಮ್ದಿದೆ, ಒಂದು ಸೈಡ್ ಸಮ್ದಿಲ್ಲ, ಹಂಗಾಗಿದೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ನೋಡಿಕೊಂಡು ತಾಯಂದಿರು 1 ತಿಂಗಳಷ್ಟರೊಳಗೆ ನೀವು ಪರ್ಫೆಕ್ಟಾಗಿ ಆಗುತ್ತೆ. ಯಾಕೆ ಅಂತಂದರೆ ಮಗು ತುಂಬ ಎಳೆಯೋದು, ಅವಾಗ ಬಲ್ತಿರಲ್ಲ, ಏನಿರಲ್ಲ. ಅದಕ್ಕೋಸ್ಕರ ಬೇಗ ಸಮಿಯುತ್ತೆ. ಆವಾಗಲೇ ನೀವು 1 ತಿಂಗಳಷ್ಟರೊಳಗೆ ಮಾಡಿರಿ. ಈ ಥರ ಟಿಪ್ಸ್ ನೀವು ಮಾಡಿದ್ರೆ ಪಕ್ಕ ಪರ್ಫೆಕ್ಟ್ ಆಗುತ್ತೆ. ಇನ್ನೇನಪ್ಪ ಅಂದರೆ ನನ್ನ ಮಗು 1 ತಿಂಗಳಾದರೂ ಸಮ್ದಿಲ್ಲ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿದ್ರೆ 6 ತಿಂಗಳು ಗಂಟನೂ ಇದೆ. ಆದರೆ 1 ತಿಂಗಳ ಸಮಿಸಿದ್ರೆ ನೀವು ಬೇಗ ಹಂಗಂತ ಒಬ್ಬರು 1 ತಿಂಗಳು ಸಮ್ದಾಯಿತು ತಿರ್ಗಾ ಸಿಂಬಿ ಹಾಕಕ್ಕೆ ಹೋಗ್ಬೇಡಿ. ಫುಲ್ ಕರೆಕ್ಟಾಗಿ ಸಮ್ದಿದೆ ಅಂದಮೇಲೆ ಜಾಸ್ತಿ ಓವರಾಗಿ ಸಿಂಬಿ ಹಾಕಕ್ಕೆ ಹೋಗ್ಬಿಡಿ, ಏನು ಮಾಡೋಕ್ಕೆ ಹೋಗ್ಬಿಡಿ, ಅದ್ರ ಪಾಡಕ್ಕೆ ಬಿಡಿ. ಆಮೇಲೆ ಚಾಪೆ ಮೇಲೆ ಉಳ್ಳಾಕಕ್ಕೆ ಹೋಗ್ಬಿಡಿ ಜಾಸ್ತಿ. ಯಾಕೆಂತಂದರೆ ಮಗು ಬೇಗ ಸಮ್ದೋಗುತ್ತೆ. ಬೆಡ್ಶೀಟ್ ಹಾಕ್ಬಿಟ್ಟು ಉಳ್ಳಾಕಿ 1 ತಿಂಗಳು ಅಷ್ಟರಲ್ಲಿ ಸಮ್ದೋಗ್ಬಿಟ್ಟಿದೆ ಅಂತಂದರೆ, ಒಬ್ಬೊಬ್ರು ಮಕ್ಳಿಗೆ ಸಮ್ದೇ ಇಲ್ಲ, 1 ತಿಂಗಳಾದರೂ ಸಮ್ದಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದರೆ ಚಾಪೆಗೆ ಹಾಕಿ ಉಳ್ಳಾಕಿ ಸಿಂಬಿ ಹಾಕ್ತಾಯಿರಿ. ಈ ಪಿಲ್ಲನ್ನು ಜಾಸ್ತಿ ಯೂಸ್ ಮಾಡಿ. ಯಾಕೆಂದರೆ ಸಾಸಿವೆ ಕಾಳು ಏನೋ ಇದೆ ಅಲ್ವಾ, ಆ ಕಾರಣದಿಂದ ಬೇಗ ಇದಾಗುತ್ತೆ, ಆಯಿತಾ. ಅಷ್ಟೇ. ಇದರಲ್ಲಿ ಏನು ಅಷ್ಟೊಂದು ಯೂಸ್ ಇಲ್ಲ ಅನ್ನೋ ಕಾರಣದಿಂದ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂಥದ್ದೇನಿಲ್ಲ, ಗುಂಡಿ ಆಗುತ್ತೆ, ಒಳಗೆ ಹೋದಂಗೆ ಆಗುತ್ತೆ. ಇದು ಮಾತ್ರ ಸಮಿಯುತ್ತೆ, ಇಲ್ಲಿ ರೌಂಡ್ ಶೇಪ್ ಆಗಿರುತ್ತಲ್ಲ ಅದು ಮಾತ್ರ ಸಮಿಯುತ್ತೆ, ಸ್ವಲ್ಪ ಯೂಸ್ ಆಗುತ್ತೆ. ಓಕೆನಾ. ಹೇಳಿದ್ನಲ್ಲ ಮಗುಗೆ ತಲೆ ಸಮಿಸಿರೋದು ಯಾವ ರೀತಿ ಲಾಸ್ಟ್ನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಫುಲ್ ನೋಡಿ ನನ್ನ ಮಗನ ತಲೆ ಸಮ್ದಿರೋದು, ಆಯಿತಾ. ನನ್ನ ಮಗನ ನೋಡಿದ್ರೆಲ್ಲ ತಲೆ ಯಾವ ಥರ ಸಮ್ದಿದೆ ಅಂತ. ಇಷ್ಟೇ ನಂದು ತಲೆ ಸಮಿಯೋಕ್ಕೆ ಇಷ್ಟು ವಸ್ತುಗಳು ನಾನು ಹಾಕಿದ್ದೀನಿ, ಆಯಿತಾ. ಹಾಗೆಯೇ ಚಾಪೆ ಮೇಲೆ ಉಳ್ಳಾಕಿ 6 ತಿಂಗಳು ಗಂಟ, ಯಾಕೆಂದರೆ ಆವಾಗ ಚೆನ್ನಾಗಿ ತಲೆ ಸಮಿಯುತ್ತೆ. ನಾನು ಮಗುನ ಪಕ್ಕದಲ್ಲೇ ಹಾಕೊಂಡು ಮನಿಕೊಬಿಟ್ಟೆ 1 ತಿಂಗಳು ಗಂಟ. ಆಮೇಲೆ ಸಮಯಕ್ಕೆ ಆಗಲೇ ಇಲ್ಲ, ಸಮಿಲೇ ಇಲ್ಲ. ಯಾಕೆಂತಂದರೆ ಸಮಿಯುತ್ತೆ ಬಿಡು, ಹಿಂಗೆ ಬೇಗ ಸಮಿಯುತ್ತೆ ಅಂತ ಅಂದ್ಕೊಂಡು ನಾನು ತೊಟ್ಲಿಗೆ ಹಾಕ್ಲಿಲ್ಲ, ನಾನು ಪಕ್ಕದಲ್ಲೇ ಮುನ್ಸ್ಕೊಬಿಟ್ಟೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತಲೆ ಸಮ್ದಿರಲಿಲ್ಲ. ಆಮೇಲೆ ನಾನು ಒಂದು ಸ್ವಲ್ಪ ಚಾಪೆ ಉಳ್ಳಾಕು ಅಂತ ಅಜ್ಜಿಂದಿರಿ ಹೇಳಿದ್ರಲ್ಲ, ಚಾಪೆ ಉಳ್ಳಾಕ್ತೆ ಪರ್ಫೆಕ್ಟಾಗಿ ತಲೆ ಸಮ್ದಿದೆ. ನೀವು ಇದೇ ಥರ ಮಾಡಿದ್ರೆ 6 ತಿಂಗಳು ಗಂಟ ಅಷ್ಟರಲ್ಲೇ. ಏಕೆಂದರೆ ಮಗುಗೆ ನತ್ತಿಲಿ ಒಂಚೂರು ಸೌಂಡ್ ಬರುತ್ತೆ, ಒಂದು ಸ್ವಲ್ಪ ಸ್ನಾನಗಿನ ಮಾಡಾಗ ಮಗುಗೆ ನತ್ತಿಲಿ ಬಡ್ಕೊಳ್ಳುತ್ತೆ, ಗೊತ್ತಾ, ನೋಡಿದ್ದೀರಲ್ಲ. ಆ ನತ್ತಿ ಮುಚ್ಕೊಳ್ಳೋ ಗಂಟ ಅಲ್ಲಿವರೆಗೂ ಮಗು ತಲೆ ಸಮಿಯುತ್ತೆ. ಅದಕ್ಕೋಸ್ಕರ ಓವರಾಗಿ ಸಮಿಯಲ್ಲ, ಅಲ್ಪ ಸ್ವಲ್ಪ ಸಮಿಯುತ್ತೆ, ಪ್ರೆಜರ್ ಕೊಡೋ ರೀತಿ ಮೇಲೆ, ಆಯಿತಾ. ಹಂಗಂತ ಇದು ಮಾಡಬೇಡಿ, ಆಯಿತಾ. ನಮ್ಮಮ್ಮ ಏನು ಮಾಡಿದ್ರು ಅಂತಂದರೆ, ನನ್ನ ತಮ್ಮಂಗೆ ತಲೆ ಸಮ್ದಿಲ್ಲ ಅಂತ ಅಂದ್ಬಿಟ್ಟು ಕಲ್ಲೇ ಮಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದರಂತೆ. ಆಮೇಲೆ ಮಡಗಿದ್ರಂತೆ, ತಲೆ ಸಮ್ದಿತ್ತು. ಆದರೆ ಹಾಗೆಲ್ಲ ಮಡ್ಗಕ್ಕೆ ಹೋಗ್ಬಾರ್ದು, ಬೈದ್ಬಿಟ್ಟು ಡಾಕ್ಟ್ರು ಬೈದಾಕ್ಬಿಟ್ಟಿದ್ದಾರೆ, ಹಾಗೆಲ್ಲ ಮಡಗಬಾರ್ದು ಅಂತ. ನಾನು ಹಂಗೆ ಮಡ್ಬಿಡ್ತೀನಿ ಅಂತಲೇ ಇದ್ಬಿಟ್ಟಿದೆ. ನನ್ನ ಹಿರಿ ಮಗನಿಗೆ ತಲೆನೇ ಸಮ್ದಿಲ್ವಲ್ಲಪ್ಪ, ಏನಪ್ಪ ಹೆಂಗೆ ಅಂತ ಅದಾಗದೆ ಸಮಿತು. ಚಾಪೆಗೆ ಹಾಕಿ ಉಳ್ಳಾಕ್ತೆ. ನೀವು ನಿಜ ಪರ್ಫೆಕ್ಟ್ ಅಂತಂದರೆ ಚಾಪೆಗೆ ಹಾಕಿ ಉಳ್ಳಾಕಿ, ಆಯಿತಾ.
ನಿಜವಾಗ್ಲೂ ಸಮಿಯುತ್ತೆ. ನೀವು ಯಾವುದು ಭಯ ಪಡ್ಕೋಬೇಡಿ. ಆದರೆ 1 ತಿಂಗಳಷ್ಟರಲ್ಲಿ ಬೇಗ ಸಮಿಯುತ್ತೆ. ನೀವು ಚಕ್ ಇವ ಮಗು ಆಗಿರೋರು ಈ ಥರ ಮೊದಲೇ ನೀವು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕೂಸು ಸುಡೋಕ್ಕಿಂತ ಮುಂಚೆ ಏನೇನೋ ತಗೊಳ್ಳೋದು ಬೇಡ. ಮಗು ಒಂದು ಡೆಲಿವರಿಗೆ ಹೋದಾಗ ಏನೇನು ತಗೋಬೇಕು ಆ ವಸ್ತು ತಗೊಳ್ಳಿ. ಅದು ಓವರಾಗಿ ಎಲ್ಲ ಬೇಡ. 1-2 ದಿನಷ್ಟರಲ್ಲಿ ಆರ್ಡ್ರ್ ಮಾಡಿದ್ರೆ ಪಕ್ಕ ಒಂದು 4 ದಿನಕ್ಕೆ ಬರುತ್ತೆ ಇವಾಗ ಆರ್ಡರು. ತಲೆ ಕೆಡಿಸ್ಕೊಬೇಡಿ. ಇಷ್ಟೇ ನನ್ನ ವಿಡಿಯೋ. ನಿಜವಾಗ್ಲೂ ನನಗೆ ತಲೆ ಸಂಸದ ಬಗ್ಗೆ ಎಷ್ಟು ಯೋಚನೆ ಮಾಡಿದೆ ಅಂತಂದರೆ ನೀವು ಅಷ್ಟೇ ಯೋಚನೆ ಮಾಡಿರ್ತೀರ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕಿರೋದು. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಂಗೆ ಭಾಳ ಮುಖ್ಯ. ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋದು. ನೀವು ಸಪೋರ್ಟ್ ಭಾಳ ನಂಗೆ ಮಾಡಬೇಕು. ನನಗೂ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.